ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ವಿಶ್ವದ ದೊಡ್ಡಣ್ಣ ಅಮೆರಿಕಾದಲ್ಲಿ ಈಗ ಹೈ ಅಲರ್ಟ್ ಘೋಷಿಸಲಾಗಿದೆ. ಕಾರಣ ಸ್ವತಃ ಅಮೆರಿಕಾದ ಶ್ವೇತಭವನದ ಪಕ್ಕದಲ್ಲೇ ನಡೆದ ಗುಂಡಿನ ದಾಳಿ. ಇವತ್ತಿನ ವಿಡಿಯೋದಲ್ಲಿ ಅಮೆರಿಕಾದ ಅಧ್ಯಕ್ಷರ ಮೂಗಿನ ನೇರಕ್ಕೆ ಇಬ್ಬರು ಸೈನಿಕರ ಮೇಲೆ ಗುಂಡು ಹಾರಿಸಿದ್ದು ಯಾರು, ಆಶ್ರಯ ಕೊಟ್ಟ ದೇಶಕ್ಕೆ ಕನ್ನ ಹಾಕಿದ ಅಫ್ಘಾನಿಸ್ತಾನದ ಆ ವ್ಯಕ್ತಿ ಯಾರು ಮತ್ತು ಈ ಘಟನೆಯ ನಂತರ ಡೊನಾಲ್ಡ್ ಟ್ರಂಪ್ ತಗೊಂಡಿರೋ ಆ ಒಂದು ಕಠಿಣ ನಿರ್ಧಾರ ಯಾವುದು, ಇದರಿಂದ ಸಾವಿರಾರು ಜನರ ಭವಿಷ್ಯ ಹೇಗೆ ಕತ್ತಲಾಯಿತು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಶ್ವೇತಭವನದ ಬಳಿ ರಕ್ತ ಸಿಕ್ತ ಅಧ್ಯಾಯ. ಸ್ನೇಹಿತರೆ, ಈ ಘಟನೆ ನಡೆದಿರೋದು ಬುಧವಾರ ಮಧ್ಯಾಹ್ನ. ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಡಿಸಿಯ ವೈಟ್ ಹೌಸ್ ಬಳಿ ಇಲ್ಲಿರೋ ಫೆರಾಗಟ್ ಸ್ಕ್ವೇರ್ ಮೆಟ್ರೋ ಸ್ಟೇಷನ್ ಹತ್ರ ಜನ ಲಂಚ್ ಮಾಡಿಕೊಂಡು ಆರಾಮಾಗಿದ್ರು. ಆದರೆ ಇದ್ದಕ್ಕಿದ್ದಂತೆ ಗುಂಡಿನ ಸದ್ದು ಕೇಳಿಸಿದೆ. ನೋಡ್ತಿದ್ದಂತೆ ಅಲ್ಲಿ ಪೆಟ್ರೋಲಿಂಗ್ ನಡೆಸ್ತಾ ಇದ್ದ ಇಬ್ಬರು ನ್ಯಾಷನಲ್ ಗಾರ್ಡ್ ಸೈನಿಕರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ. ಇವರಿಬ್ರು ವೆಸ್ಟ್ ವರ್ಜೀನಿಯಾ ಮೂಲದ ಸೈನಿಕರಾಗಿದ್ದು ಸದ್ಯ ಅವರ ಪರಿಸ್ಥಿತಿ ಗಂಭೀರವಾಗಿದೆ. ಹಾಡ ಹಗಲೇ, ಅದರಲ್ಲೂ ಅಮೆರಿಕದ ಪ್ರಮುಖ ಜಾಗದಲ್ಲಿ ಹೀಗೆ ಸೈನಿಕರ ಮೇಲೆ ದಾಳಿ ನಡೆದಿದ್ದು ಅಲ್ಲಿನ ಜನರಲ್ಲಿ ನಡುಕ ಹುಟ್ಟಿಸಿದೆ. ಥ್ಯಾಂಕ್ಸ್ ಗಿವಿಂಗ್ ಹಬ್ಬದ ಹೊತ್ತಲ್ಲಿ ಆತಂಕ ಸೃಷ್ಟಿಸಿದೆ. ಅನ್ನ ಹಾಕಿದವರನ್ನೇ ಕಚ್ಚಿದ್ನ ಅಫ್ಘಾನ್ ಪ್ರಜೆ. ಈ ದಾಳಿ ಮಾಡಿದವನು ಯಾರೋ ಭಯೋತ್ಪಾದಕ ಸಂಘಟನೆಯವನಲ್ಲ, ಬದಲಿಗೆ ಅಮೆರಿಕವೇ ಆಶ್ರಯ ಕೊಟ್ಟಿದ್ದ ಓರ್ವ ನಿರಾಶ್ರಿತ. ಹೌದು, ದಾಳಿ ನಡೆಸಿದ ಶಂಕಿತನನ್ನು 29 ವರ್ಷದ ರಹಮಾನುಲ್ಲಾ ಲಖನ್ವಾಲ್ ಅಂತ ಗುರುತಿಸಲಾಗಿದೆ. 2021ರಲ್ಲಿ ತಾಲಿಬಾನ್ ಅಫ್ಘಾನಿಸ್ತಾನವನ್ನ ವಶಪಡಿಸಿಕೊಂಡಾಗ ಜೀವ ಭಯದಿಂದ ಓಡಿ ಬಂದ ಸಾವಿರಾರು ಜನರಿಗೆ ಅಮೆರಿಕ ಆಶ್ರಯ ಕೊಟ್ಟಿತ್ತು. ಆಪರೇಷನ್ ಅಲೈಸ್ ವೆಲ್ಕಮ್ ಹೆಸರಿನಲ್ಲಿ ಉಳಿಯೋಕೆ ಜಾಗ, ತಿನ್ನೋಕೆ ಅನ್ನ ನೀಡಿತ್ತು. ಇವನು ಕೂಡ ಸೆಪ್ಟೆಂಬರ್ 2021ರಲ್ಲಿ ಇದೇ ರೀತಿ ಅಮೆರಿಕಕ್ಕೆ ಬಂದಿದ್ದ. 2024ರಲ್ಲಿ ಇವನಿಗೆ ಅಸೈಲಂ ಅಂದ್ರೆ ರಕ್ಷಣೆ ಕೂಡ ಮಂಜೂರಾಗಿತ್ತು. ಆದರೆ ಈಗ ತನಗೆ ಬದುಕು ಕೊಟ್ಟ ದೇಶದ ಸೈನಿಕರ ಮೇಲೆಯೇ ಇವನು ಗುಂಡು ಹಾರಿಸಿದ್ದಾನೆ. ಟ್ರಂಪ್ ಕೆಂಡಾಮಂಡಲ, ಅಫ್ಘಾನ್ ವಲಸೆ ಸಂಪೂರ್ಣ ಬಂದ್. ಈ ಘಟನೆ ನಡೀತಿದ್ದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಫುಲ್ ಗರಂ ಆಗಿದ್ದಾರೆ. ಇದನ್ನ ಒಂದು ಭಯೋತ್ಪಾದಕ ಕೃತ್ಯ ಅಂತ ಕರೆದಿರೋ ಟ್ರಂಪ್ ತಕ್ಷಣವೇ ಜಾರಿಗೆ ಬರುವಂತೆ ಅಫ್ಘಾನಿಸ್ತಾನದ ಪ್ರಜೆಗಳ ಎಲ್ಲ ವಲಸೆ ಅರ್ಜಿಗಳ ಪ್ರಕ್ರಿಯೆಯನ್ನ ತಡೆ ಹಿಡಿದಿದ್ದಾರೆ. ಅಷ್ಟೇ ಅಲ್ಲ, ಈ ಹಿಂದಿನ ಜೋ ಬೈಡೆನ್ ಆಡಳಿತದಲ್ಲಿ ಅಮೆರಿಕಕ್ಕೆ ಬಂದಿರೋ ಪ್ರತಿಯೊಬ್ಬ ಅಫ್ಘಾನ್ ಪ್ರಜೆಯನ್ನ ನಾವು ಮತ್ತೆ ತಪಾಸಣೆ ಮಾಡ್ತೀವಿ, ಈ ದೇಶಕ್ಕೆ ಬೇಡವಾದವರನ್ನ ಒದ್ದು ಹೊರಗೆ ಹಾಕ್ತೀವಿ ಅಂತ ಟ್ರಂಪ್ ಗುಡುಗಿದ್ದಾರೆ. ಅಷ್ಟೇ ಅಲ್ಲ, ವಾಷಿಂಗ್ಟನ್ ಡಿಸಿಯ ರಕ್ಷಣೆಗೆ ಇನ್ನೂ 500 ಹೆಚ್ಚುವರಿ ನ್ಯಾಷನಲ್ ಗಾರ್ಡ್ಗಳನ್ನು ರವಾನಿಸಲು ಆದೇಶ ನೀಡಿದ್ದಾರೆ. ರಾಜಧಾನಿಯಲ್ಲೇ ಅಮೆರಿಕ ಸೈನಿಕರಿಗಿಲ್ವ ರಕ್ಷಣೆ? ನಿಜಕ್ಕೂ ವಿಪರ್ಯಾಸ. ಅಂದ್ರೆ ವಾಷಿಂಗ್ಟನ್ ಡಿಸಿಯಲ್ಲಿ ಹೆಚ್ಚಾಗುತ್ತಿರುವ ಕ್ರೈಮ್ ಕಂಟ್ರೋಲ್ ಮಾಡೋಕೆ ಅಂತಾನೆ ಈ ನ್ಯಾಷನಲ್ ಗಾರ್ಡ್ಗಳನ್ನು ಟ್ರಂಪ್ ನಿಯೋಜನೆ ಮಾಡಿದ್ರು. ಆದರೆ ಇವರಿಗೆ ಪೊಲೀಸ್ ಪವರ್ ಇಲ್ಲ, ಬಂಧಿಸುವ ಅಧಿಕಾರ ಇಲ್ಲ, ಕೇವಲ ಸಮವಸ್ತ್ರ ಹಾಕೊಂಡು ನಿಲ್ಲೋದಷ್ಟೇ ಇವರ ಕೆಲಸ. ಇದೇ ಕಾರಣಕ್ಕೆ ಇವರು ಸುಲಭವಾಗಿ ಟಾರ್ಗೆಟ್ ಆದ್ರು ಅಂತ ಹೇಳಲಾಗ್ತಿದೆ. ಒಬ್ಬ ನರ್ಸ್ ಹೇಳೋ ಪ್ರಕಾರ ಯುದ್ಧ ಭೂಮಿಯಲ್ಲಿ ಆಗಬೇಕಾದ ಘಟನೆ ನಮ್ಮ ಕಣ್ಣ ಮುಂದೆಯೇ ನಡೀತು ಅಂತ ಕಣ್ಣೀರು ಹಾಕಿದ್ದಾರೆ. ಒಟ್ಟಿನಲ್ಲಿ ಒಬ್ಬ ವ್ಯಕ್ತಿ ಮಾಡಿದ ತಪ್ಪಿಗೆ ಈಗ ಪ್ರಾಮಾಣಿಕವಾಗಿ ಅಮೆರಿಕ ಸೇರ ಬಯಸುವ ಸಾವಿರಾರು ಅಫ್ಘಾನ್ ನಿರಾಶ್ರಿತರ ಭವಿಷ್ಯ ಅತಂತ್ರವಾಗಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಆಶ್ರಯ ಪಡೆದವನು ಮಾಡಿದ ಈ ಕೆಲಸಕ್ಕೆ ಇಡೀ ಅಫ್ಘಾನ್ ಸಮುದಾಯಕ್ಕೆ ವೀಸಾ ಬ್ಯಾನ್ ಮಾಡಿರೋ ಟ್ರಂಪ್ ನಿರ್ಧಾರ ಸರಿಯಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.